ಬೆಂಗಳೂರಿನಲ್ಲಿ ನಡೆಯುವ ಕರ್ಗವನ್ನು ಯಾವ ರಾಜರು ಕೂಡ ಆರಂಭಿಸಲಿಲ್ಲ. ಇದನ್ನು ಆಚರಣೆಗೆ ತಂದಿದ್ದು ವೈನಿಕುಲ ಕ್ಷತ್ರಿಯ ಅನ್ನೋ ಒಂದು ಜನಾಂಗದವರು. ಈ ಜನಾಂಗದವರು ಯಾರು, ಯಾಕೆ ಈ ಆಚರಣೆಯನ್ನು ಶುರು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾ? ಪುರಾಣದ ಪ್ರಕಾರ ಪಾಂಡವರು ಸ್ವರ್ಗಕ್ಕೆ ಹೋಗಬೇಕಾದರೆ ದ್ರೌಪದಿ ಅವರ ಹಿಂದೆ ನಿಧಾನವಾಗಿ ನಡೆಯುತ್ತಿದ್ದರು. ಎಷ್ಟು ನಿಧಾನ ಅಂದರೆ ಒಂದು ಕ್ಷಣ ಅವರು ಪಾಂಡವರಿಗಿಂತ ತುಂಬಾನೇ ಹಿಂದೆ ಉಳಿದು ಬಿಟ್ಟರು. ಆ ಸಮಯದಲ್ಲಿ ತಿಮಿರಾಸುರ ಎಂಬ ರಾಕ್ಷಸನು ದ್ರೌಪದಿಗೆ ಕಾಟ ಕೊಡಲು ಶುರು ಮಾಡ್ತಾನೆ. ಇದನ್ನ ನೋಡಿ ಕೋಪಗೊಂಡ ದ್ರೌಪದಿ ಆದಿಶಕ್ತಿಯ ರೂಪದಲ್ಲಿ ಪ್ರತ್ಯಕ್ಷವಾಗ್ತಾರೆ. ತಿಮಿರಾಸುರನನ್ನು ಸಂಹರಿಸಲು ಹೋದಾಗ ಅವನ ರಕ್ತದ ಪ್ರತಿಯೊಂದು ಹನಿಯಿಂದನೂ ಸಾವಿರಾರು ರಾಕ್ಷಸರು ಹುಟ್ಟುತ್ತಾರೆ. ಇದನ್ನು ನೋಡಿ ಇನ್ನೂ ಕೋಪಗೊಂಡ ಆದಿಶಕ್ತಿ ಸಾವಿರಾರು ವೀರಕುಮಾರರನ್ನು ಸೃಷ್ಟಿಸಿ ಕೊನೆಯಲ್ಲಿ ತಿಮಿರಾಸುರನನ್ನೇ ನುಂಗಿಬಿಡುತ್ತಾರೆ. ಅಂದು ಆದಿಶಕ್ತಿ ಸೃಷ್ಟಿಸಿದ ವೀರಕುಮಾರರ ವಂಶದವರೇ ನಾವು ಎಂಬ ನಂಬಿಕೆ ವೈನಿಕುಲ ಕ್ಷತ್ರಿಯ ಜನಾಂಗದಲ್ಲಿದೆ. ಆ ಜನಾಂಗದವರೇ ಈ ಆಚರಣೆಯನ್ನು ಶುರು ಮಾಡಿದ್ದು. ತಾನೇ ಸೃಷ್ಟಿಸಿದ್ದ ತನ್ನ ಮಕ್ಕಳಿಗಾಗಿ ಪ್ರತಿ ವರ್ಷ ಮೊದಲ ಪೌರ್ಣಿಮೆಯಂದು ನಾನು ಭೂಲೋಕಕ್ಕೆ ಬರುತ್ತೇನೆ ಎಂದು ಆದಿಶಕ್ತಿಯ ರೂಪದಲ್ಲಿದ್ದ ದ್ರೌಪದಿ ಆಶೀರ್ವಾದ ಮಾಡಿರುತ್ತಾರೆ. ಅದರ ಸಂಕೇತವೇ ಈ ಬೆಂಗಳೂರಿನ ಕರ್ಗ.